ನಮಸ್ಕಾರ. ದೇವರೇ ಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ, ಮೇಷರಾಶಿಯವರಿಗೆ ನಾವು ನೋಡಿದ್ದೇ ಆಯಿತು ಅಂತಾದರೆ, ಮೇಷರಾಶಿಯವರಿಗೆ 4ರಲ್ಲಿ ಸಂಚಾರ ಮಾಡ್ತಿದ್ದಂತಹ ಗುರು ಈಗ 3ರಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಮೇಷರಾಶಿಯವರಿಗೆ ನವಮ ಸ್ಥಾನದಲ್ಲಿ ಕುಜನ ಸಂಚಾರದಿಂದ ಈಗ ನಮಗೆ ನವಮ ಸ್ಥಾನದಲ್ಲಿ ಕುಜನ ಸಂಚಾರ ಆಗುವಂಥದ್ದು, ರವಿಯ ಸಂಚಾರ ಆಗುವಂಥದ್ದು. ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತಂದರೆ ಮೇಷರಾಶಿಯವರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಲ್ಲೋ ವ್ಯತ್ಯಾಸ ಬರುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಈ ಒಂದು ಡಿಸೆಂಬರ್ ತಿಂಗಳ ಅರ್ಧದ ನಂತರದಲ್ಲಿ ಕಾಣಸಿಗುತ್ತೆ. 9ನೇ ಸ್ಥಾನವನ್ನು ದಾನೋಪಾಸನ ಸೌಶೀಲ್ಯ ಗುರವು ನಮಮಾದಮಿ, ಭಾಗ್ಯಸ್ಥಾನ ಅಂತ ಕರಿತೀವಿ, ಉಪಾಸನಾ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಉಪಾಸನಾ ಸ್ಥಾನದಲ್ಲಿ ಅಷ್ಟಮಾಧಿಪತಿಯಾಗಿರುವಂತಹ ಪಂಚಮಾಧಿಪತಿಯಾಗಿರುವಂತಹ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ಪೂರ್ವದಲ್ಲಿ ಏನು ನೀವು ಸಂಕಲ್ಪವನ್ನು ಮಾಡಿದ್ರಿ, ದೇವರ ಆರಾಧನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು ಅಂತ, ಯಾಕೆಂದರೆ ಪೂರ್ವ ಪುಣ್ಯಾಧಿಪತಿಯಾಗಿರುವಂತಹ ರವಿ 9ನೇ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ದೇವತಾರಾಧನೆಯನ್ನು ಅವಶ್ಯವಾಗಿ ಮಾಡಬೇಕು. ಎಷ್ಟೋ ದಿವಸದಿಂದ ಅನ್ಕೋತಿರ್ತೀರ, ನಾನು ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಈ ರೀತಿಯಾಗಿರುವಂಥ ಒಂದು ಪೂಜೆಯನ್ನು ನಡೆಸಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ಸಾಧ್ಯತೆ ಅನ್ನೋದು ತುಂಬ ದಿವಸಗಳಿಂದ ಇದ್ದರೆ, ಹರಕೆಯನ್ನು ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿದ್ದರೆ ಅದೆಲ್ಲವೂ ಕೂಡ ತೀರಿಸಲಿಕ್ಕೆ ಯೋಗವನ್ನು ಕೊಡ್ತಾನೆ. ಹಾಗಾಗಿ ಪೂಜೆ ಪುನಸ್ಕಾರ, ದಾನ ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ನಿಮಗೆ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಆದರೆ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರ ಹೆಸರಿನಲ್ಲಿ ಮಾಡದಂತಹ, ಧರ್ಮದ ಹೆಸರಿನಲ್ಲಿ ಮಾಡದಂತಹ ಎಲ್ಲ ತ್ಯಾಗವೂ ಕೂಡ ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಅಂತ ವೇದ ಸ್ಪಷ್ಟವಾಗಿ ಹೇಳುತ್ತೆ. ಆ ರೀತಿಯಲ್ಲಿ ನಿಮಗೆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಇನ್ನು ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ಬಂತು ಅಂತಾದರೆ ಶುಕ್ರನ ಸಂಚಾರ 8ರಲ್ಲಿ ಆದ ನಂತರ ದ್ವಿತೀಯಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿರುವಂತಹ ಶುಕ್ರ ಯಾವಾಗ ವೃಶ್ಚಿಕಕ್ಕೆ ಸಂಚಾರ ಮಾಡ್ತಾನೆ, ಅಲ್ಲಿಂದ ಈಚೆಗೆ ಸ್ವಲ್ಪ ಆರ್ಥಿಕವಾಗಿರುವಂತಹ ಸಂಕಷ್ಟಗಳು ಬರುತ್ತೆ. ಅದು ಬಿಟ್ಟರೆ ಒಳ್ಳೆಯ ಧೈರ್ಯ, ಒಳ್ಳೆಯ ರೀತಿಯಾಗಿರುವಂತಹ ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಒಂದು ಸಾಧ್ಯತೆ, ಮನೆಯ ವಿಚಾರ ಅಥವಾ ವಾಹನದ ವಿಚಾರ ಮತ್ತು ಕುಟುಂಬದಲ್ಲಿರುವಂತಹ ಸೌಖ್ಯ ಅನ್ನುವಂಥದ್ದು ಈಗ ಸರಿಸುಮಾರು ಒಂದು 2 ತಿಂಗಳಿನಿಂದ ಏನು ಕಂಡಿತ್ತು ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕದಡುವಂತಹ ಒಂದು ಸಾಧ್ಯತೆ. 8ರಲ್ಲಿದ್ದಂತಹ ಪಾಪಗ್ರಹರ ಯೋಗ ಲಗ್ನಾಧಿಪತಿಯಾಗಿ 8ರಲ್ಲಿ ಇದ್ದದ್ದು ಇಷ್ಟೆಲ್ಲ ಸಮಸ್ಯೆಗಳು ನಿಮಗೆ ಸರಿ ಹೋಗುವಂಥ ರೀತಿ ಗುರು ಅನುಕೂಲವನ್ನು ಮಾಡಿಕೊಟ್ಟಿದ್ದರೂ ಕೂಡ ನಿಮಗೆ ಎಲ್ಲೋ ಮಾನಸಿಕವಾಗಿರುವಂತಹ ಸ್ಥೈರ್ಯತೆ, ಆತ್ಮಸ್ಥೈರ್ಯತೆ ಅನ್ನುವಂಥದ್ದು ಕುಂದು ಹೋಗುವಂತಹ ಒಂದು ಸಾಧ್ಯತೆ ಏನಿತ್ತು ಅದೆಲ್ಲವೂ ಕೂಡ ಇವಾಗ ನಿವೃತ್ತಿಯಾಗಿ ನಿಮಗೆ ಮತ್ತೆ ಮನಸ್ಸಿನ ಧೈರ್ಯ ಬರುವಂತಹ ರೀತಿಯಲ್ಲಿ ಮತ್ತೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡುವಂತಹ ರೀತಿ ನಿರ್ಧಾರವನ್ನು ತಗೊಳ್ಳುವಂತಹ ಒಂದು ಯೋಗ ಅನ್ನುವಂಥದ್ದು ನಿಮಗೆ ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಅಂತ ಹೇಳ್ಬೋದು. ವಿಶೇಷವಾಗಿ ತಂದೆಯ ಆರೋಗ್ಯ ಸಮಸ್ಯೆ ಬಂತು ಅಂತಾದರೆ ಈಶ್ವರನನ್ನು, ಮೃತ್ಯುಂಜಯನನ್ನು ಆರಾಧನೆಯನ್ನು ಮಾಡಬೇಕಾಗ್ತದೆ. ಅದು ಬಿಟ್ಟರೆ ರಾಹು ನಿಮಗೆ ಏಕಾದಶದಲ್ಲಿ, ಕೇತು ನಿಮಗೆ 6ನೇ ಸ್ಥಾನದಲ್ಲಿ ಇರೋದರಿಂದ ರಾಹುಕೇತುಗಳು ಅನುಕೂಲರಾಗಿದ್ದಾರೆ, ಎಲ್ಲ ಶುಭ ಫಲಗಳನ್ನು ತಂದು ಕೊಡ್ತಾರೆ ಅಂತ ತಿಳ್ಕೊಬೋದು. ಸ್ಥಾನದಲ್ಲಿ ಶನಿ ಇರೋದರಿಂದ ಕೆಲಸ ಕಾರ್ಯದ ವಿಚಾರದಲ್ಲಿ ಬದಲಾವಣೆ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಿವಸ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ಅಲ್ಲೇ ಇರುವಂಥದ್ದು ನಿಮಗೆ ಸ್ವಲ್ಪ ನೆಮ್ಮದಿಯನ್ನು ತಂದು ಕೊಡುತ್ತೆ. ಇಲ್ಲ ಅಂತಂದರೆ ಬೆಂಕಿಯಿಂದ ಬಾಣಲೆಗೆ ಬಿದ್ದರು ಅಂತ ಹೇಳೋ ರೀತಿಯಲ್ಲಿ ವ್ಯತ್ಯಾಸಗಳು ಅನ್ನುವಂಥದ್ದು ಏನಾಗಲ್ಲ. ಕೆಲಸದಲ್ಲಿರುವಂಥ ಸಮಸ್ಯೆಗಳು ಹಾಗೇ ಮುಂದುವರಿಯುತ್ತೆ. ಆದರೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬರೋದರಿಂದ ಇರುವಂತಹ ಜಾಗದಲ್ಲೇ ಕೆಲಸದ ಒಂದು ವ್ಯತ್ಯಾಸದಲ್ಲಿ ಒಂದು ಸ್ವಲ್ಪ ಒಳ್ಳೆಯದಾಗುವಂಥ ರೀತಿ ಅನುಕೂಲಗಳು ಅನ್ನುವಂಥದ್ದು ಆಗತ್ತೆ.